ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೂರ್ಯ ಮುಕುಂದರಾಜ್ ಅವರೇ ಅವರ ಆಕ್ರೋಶದ ನುಡಿಗಳನ್ನ ಅಷ್ಟೇ ನಿಮ್ ಗಮನಕ್ಕೆ ನಿಮಗೆ ತಲುಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ನೀವಾದ್ರೂ ಪಾರ್ಟಿಗೆ ತರಲಿ ಅಂತ ನೋಡಿ. ನಾವು 3,000 ಕೊಡ್ತಾ ಇದ್ದೀವಿ ಯುವ ನಿಧಿಗೆ ಅಂದ್ರೆ ರಾಜಸ್ಥಾನದಲ್ಲಿ ದನ ಕಾಯೋರಿಗೆ 10,000 ರೂಪಾಯಿ ಮಾಸಿಕವಾಗಿ ಸಹಾಯಧನ. 10,000 ರೂಪಾಯಿ ದನ ಕಾಯೋರಿಗೆ ಕೀಳು ಅಂತ ಹೇಳ್ತಾ ಇಲ್ಲ. ಹುಡುಗರು ಭವಿಷ್ಯದ ಬಗ್ಗೆ ನೀವೇನು ಯೋಚನೆ ಮಾಡ್ತಾ ಇದ್ದೀರ ಅಂತ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀನಿ. ನಂಬರ್ 1. ನಂಬರ್ 2, ಉದ್ಯೋಗವನ್ನ ಕೊಡಿ ಅಂದ್ರೆ ಅವ್ರು ಮಾಡ್ಲಿಲ್ಲ, ಅದು ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿ ಇದೆ ಅಂತೀರಿ. 100ರಲ್ಲಿ 6-7% ಕೋರ್ಟಲ್ಲಿದೆ, ಉಳಿದಂತೆ ನೀವು ಎಷ್ಟು ಭರ್ತಿ ಮಾಡಿದಿರಿ? ನಂಬರ್ 3, ತಡಿರಿ, ಬಜೆಟ್ ಹತ್ರ ಬರ್ತಾ ಇದೆ ಸರ್. ಇಲ್ಲಿ ಕುತ್ಕೊಂಡು ನನ್ನ ಕ್ಷೇತ್ರಕ್ಕೆ ಏನ್ ಬೇಕೋ, ನಮ್ಮ ಕ್ಷೇತ್ರದಲ್ಲಿರೋ ಹುಡುಗರಿಗೆ ಕೆಲಸ ಏನಾದ್ರು ಒದಗಿಸ್ಬೇಕಂತ ಕೇಳಬೇಕಾಗಿರುವ MLAಗಳು ಅಲ್ಲಿ ಯಾವುದೋ ಫಾರಿನ್ ಟ್ರಿಪ್ಪು, ಬಜೆಟ್ ಟೈಮ್ನಲ್ಲಿ ಫಾರಿನ್ ಟ್ರಿಪ್ಪು, ಇಲ್ಲಿ ಊರು ಹಾಳು ಬಿದ್ದೋಗ್ಲಿ, ಬೆಂಕಿ ಹತ್ತೋಗ್ಲಿ, ದಾವಣಗೆರೆ ಎಲ್ಲ ಇಡೀ ಊರಲ್ಲಿ ವಿದ್ಯಾರ್ಥಿಗಳ ಹೋರಾಟ ಮಾಡಲಿ, ಟ್ರಿಪ್ಪಿಗೆ ಹೋಗ್ತಾರೆ. ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಏನ್ ಕೊಡ್ತೀರಿ ಕಾಂಗ್ರೆಸ್ನವರು? ಯಾವ್ದೋ ಒಂದ್ಸತಿ ಟ್ರಿಪ್ ಹೋಗಿದ್ನ ಜ್ವಲಂತ ಸಮಸ್ಯೆ ರಾಜ್ಯದಲ್ಲಿ ಮೋಜು ಮಸ್ತಿ ಮಾಡಕ್ ಹೋಗ್ಬೇಕೇನ್ರಿ? ಯಾರು ಇವ್ರ ತರ ರೆಸಾರ್ಟ್ ರಾಜಕಾರಣ ಮಾಡಿಲ್ಲ. ಮೋಜು ಮಸ್ತಿ ಮಾಡಕ್ ರೆಸಾರ್ಟ್ ರಾಜಕಾರಣ 5 ಲಕ್ಷ ಉತ್ತರ ಕೊಡ್ಲಿ ತಡೀರಿ. ನೀವು ಯಾವ್ದೋ ಕತೆ ಮಾತಾಡಕ್ ಮಾತಾಡ್ತಿರಲ್ಲ ಪ್ರತಿಭಟನೆ ಮಾಡ್ತಾವ್ರೆ. ಆತರ ಯಾರು ಹೋಗಿಲ್ಲ ಇಲ್ಲಿ. 5 ಲಕ್ಷ ತಗೊಂಡು ಜೈಲ್ಗೆ ಸಂಗತಿ ಏನಂದ್ರು? 40ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಕೇಳ್ತಾ ಇದೆ ಸರ್ಕಾರ ಅಂತ ಇದು ನಮ್ಮ ಭವಿಷ್ಯದ ಕರ್ನಾಟಕ, ನಮ್ಮ ಭವಿಷ್ಯದ ಭಾರತ. ನೀವು ಪ್ರಶ್ನೆ ಕೇಳಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಅಷ್ಟೇ ಹೋರಾಡ್ತಾರೆ, ಮುಖ್ಯ ಅಲ್ವಾ ನಮಗೆ. ನಮ್ಮ ಯುವ ಸಮುದಾಯದ ಇನ್ನೀ ಪರಿಸ್ಥಿತಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇವ್ರ ಸಿಸ್ಟಮ್ ಬೇಡಾಗಿದೆ ನಮಗೆ. ನಿಮ್ಮ ಯುವ ಸಮುದಾಯ ನೀವು ಅಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಿರಲ್ಲ, ಕೆಲಸ ಸಿಕ್ಕಿದ್ಮೇಲೆ ಏನ್ ಮಾಡ್ತಾ ಇದಾರೆ, ಸರ್ಕಾರವನ್ನ ಯಾವ ರೀತಿ ನಡೆಸ್ತಾ ಇದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ನಿಮ್ಮ IAS ಅಧಿಕಾರಿಗಳು, KS ಅಧಿಕಾರಿಗಳು ಐದು ಜನಕ್ಕೆ ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ವಿದ್ಯಾರ್ಥಿಗಳು ಕೇಳ್ತಾ ಇರೋದು ನಮಗೆ 3,000 ಕೊಡಿ ಅಂತಲೂ ಅಲ್ಲ, 5,000 ಕೊಡಿ ಅಂತಲೂ ಅಲ್ಲ, ನಮಗೆ ಉದ್ಯೋಗ ಕೊಡಿ ಅಂತ. ಆ್ಯಂಡ್ ಹೆಣ್ಮಕ್ಳು ನಮಗೆ 2,000 ರೂಪಾಯಿ ಸಿಕ್ತು ಅಂತ, ಫ್ರೀ ಬಸ್ ಸಿಕ್ತು ಅಂತ, ಫ್ರೀ ಕರೆಂಟ್ ಕೊಟ್ಟರು ಅಂದ್ಕೊಂಡು ವೋಟ್ಗಳನ್ನು ಮಾರ್ತಿರೋ, ಅಥವಾ ಇನ್ನೊಂದು ಪಕ್ಷ ಬಂದ್ರೆ ಹೇಳುತ್ತೆ ಹಿಂದೂಗಳು ನಾವೆಲ್ಲ ಒಂದು, ನಾವು ಬಂದ್ರೆ ಮಾತ್ರ ಹಿಂದೂಗಳನ್ನ ನಾವು ಉಳ್ಸಕ್ ಸಾಧ್ಯ ಅಂತ ಇನ್ನೊಂದು ಪಕ್ಷ ಹೇಳುತ್ತೆ. ಇಂತಹ ಆಶ್ವಾಸನೆಗಳನ್ನ, ವಿಚಾರಗಳನ್ನ ನಂಬ್ತಿರೋ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವೇ ಬಾವಿಗೆ ತಳ್ತಾ ಇದೀವಿ. ಫ್ರೀ ಗ್ಯಾರಂಟಿಗಳನ್ನು ಅಥವಾ ಹಿಂದೂ ಮುಸ್ಲಿಂ ಅಂದ್ಕೊಂಡು ಹೊಡೆದಾಡ್ತಾರೋ ನಾಯಕರುಗಳ ಮಾತನ್ನ ನಂಬ್ಕೊಂಡು ವೋಟ್ ಹಾಕ್ತಿರೋ ನಿಮಗ್ ಬಿಟ್ಟಿದ್ದು. ದುಡ್ಡು ಇಸ್ಕೊಳ್ತೀರಿ, ವೋಟ್ ಹಾಕ್ತೀರಿ, ಗ್ಯಾರಂಟಿಗಳನ್ನ ಇಸ್ಕೊಳ್ತೀರಿ, ವೋಟ್ ಹಾಕ್ತೀರಿ ಅನ್ನೋದಕ್ಕಿಂತ ನನ್ನ ಮಗ ಎಲ್ಲರ ಮನೇಲೂ ಓದ್ತಾ ಇಲ್ವಾ ಮಕ್ಳುಗಳು? ಏನು ಕೆಲಸ ಕೊಡ್ತಾರಾ ಇವ್ರು ಇಲ್ವಾ? ಮನೆಗೆ ಬಂದಾಗ ಕೇಳ್ರಿ, ಉದ್ಯೋಗ ಕೊಡ್ತೀರಾ ಇಲ್ವಾ ಅಂತ ಕೇಳಿ. ಅದನ್ನ ಬಿಟ್ಟು ನೀವು ವೋಟ್ ಹಾಕ್ತಲೇ ಇರ್ತೀರಿ ನಂಬ್ಕೊಂಡು. ಇವರು ಹಿಂಗೆ ಯಾಮಾರಿಸ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಬೆಂಕಿ ಹಚ್ಚು ಪ್ರತಿಭಟನೆ ಮಾಡ್ತಾರೆ, ಕೆಲವರು ರೈಲ್ ಟ್ರ್ಯಾಕಿಗೆ ಕತ್ಕೊಡ್ತಾರೆ, ಮನೆ ಊರು ತುಂಬ ಅಲ್ದಾಡ್ಕೊಂಡಿರ್ತಾರೆ. ಇದು ನಮ್ಮ ಭವಿಷ್ಯ ಭಾರತದ ಯುವಕರ ಪರಿಸ್ಥಿತಿ ಇವತ್ತು ದೇಶದಲ್ಲಿರುವಂಥದ್ದು. ಮುಂದಿನ ಎಲೆಕ್ಷನ್ ಅಲ್ಲಿ ಏನು ಯೋಚನೆ ಮಾಡ್ತೀರಿ, ಯಾರಿಗೆ ಏನು ಪ್ರಶ್ನೆ ಕೇಳ್ತೀರಿ, ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.